ಎಲ್ಲರಿಗೂ ನಮಸ್ಕಾರ. ಈ ಕಟಕ ರಾಶಿಯವರು ತುಂಬಾನೇ ಒಳ್ಳೆಯ ಮನಸ್ಸುಳ್ಳವರು. ಹಾಗೇನೆ ಈ ಕಟಕ ರಾಶಿಯವರಿಗೆ ಮೋಸ ವಂಚನೆ ಅನ್ನೋದು ಏನೂ ಕೂಡ ಗೊತ್ತಿರೋದಿಲ್ಲ. ಅಂತಹ ಕಟಕ ರಾಶಿಯವರಿಗೆ ಗುರು ಸಂಚಾರದಿಂದ ಒಳ್ಳೆಯ ಫಲಗಳು ದೊರೆಯುತ್ತಾ ಅಥವಾ ಅಶುಭ ಫಲಗಳು ದೊರೆಯುತ್ತಾ? ಆ ಅಶುಭ ಫಲಗಳು ದೊರೆತರೆ ಅದಕ್ಕೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕಟಕ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲ ಕಟಕ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಅಕ್ಟೋಬರ್ 19ರಂದು ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಯವರಿಗೆ ಪ್ರವೇಶ ಮಾಡ್ತಿದ್ದಾರೆ. ಹಾಗೆಯೇ ನವೆಂಬರ್ 11ರಿಂದ ಡಿಸೆಂಬರ್ 5ರ ತನಕ ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಹಿಮ್ಮುಖವಾಗಿ ಸಂಚಾರ ಮಾಡ್ತಾರೆ. ಇದರಿಂದ ಈ ಕಟಕ ರಾಶಿಯವರಿಗೆ ಯಾವೆಲ್ಲ ಫಲಾನುಫಲಗಳು ಸಿಗುತ್ತೆ ಅಂತ ನೋಡೋದಾದ್ರೆ, ಈ ಕಟಕ ರಾಶಿಯವರಿಗೆ ಇಷ್ಟು ದಿನ ಹಣಕಾಸಿನಲ್ಲಿ ಸಾಕಷ್ಟು ರೀತಿಯಾದಂತಹ ತೊಂದರೆನ ಎದುರಿಸ್ತಾ ಇದ್ರಿ. ಮದುವೆಯಲ್ಲಿ ವಿಳಂಬ ಆಗೋದು ಈ ರೀತಿ ಆಗ್ತಾ ಇತ್ತು. ಆದರೆ ಇನ್ಮುಂದೆ ಹೀಗಾಗಲ್ಲ. ಈ ಕಟಕ ರಾಶಿಯವರಿಗೆ ಗುರು ನಿಮ್ಮ ಲಗ್ನಕ್ಕೆ ಪ್ರವೇಶ ಮಾಡ್ತಿರೋದ್ರಿಂದ ನಿಮಗೆ ಇದು ಬಹಳ ಒಳ್ಳೆಯ ಕಾಲ ಅಂತಾನೆ ಹೇಳ್ಬೋದು. ಈ ಟೈಮ್ನ ನೀವು ಗೋಲ್ಡನ್ ಟೈಮ್ ಅಂತಾನೆ ಕರಿಬೋದು. ಈ ಸಮಯನ ನೀವೇನಾದರೂ ಕರೆಕ್ಟಾಗಿ ಬಳಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಯಾವತ್ತೂ ಕೂಡ ಸಿಗದೇ ಇರುವಂತಹ ಸಮಯ ಇದಾಗಿರುತ್ತೆ. ಹಾಗಾಗಿ ನೀವು ಈ 22 ದಿನಗಳ ಕಾಲ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಇದ್ದರೆ ನೀವು ಸಾಧನೆಯನ್ನು ಮಾಡ್ಬೋದು. ಈ ರಾಶಿಯವರಿಗೆ ಲಗ್ನದಲ್ಲೇ ಗುರು ಇರೋದ್ರಿಂದ ಏನಾದರೂ ತೊಂದರೆನಾ ಅಂತ ಯೋಚನೆ ಮಾಡೋದಾದ್ರೆ ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಇರೋದಿಲ್ಲ. ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಏನೇ ಕಷ್ಟ ಬಂದರೂ ಕೂಡ ಗುರು ನಿಮ್ಮ ಜೊತೆ ಇದ್ದು ನಿಮ್ಮ ಬೆನ್ನನ್ನು ಕಾಯ್ತಾರೆ. ಹಾಗೆಯೇ ಈ ರಾಶಿಯವರಿಗೆ ಹಣಕಾಸಿನ ಒಳಹರಿವು ತುಂಬ ಚೆನ್ನಾಗಿರುತ್ತೆ. ಗುರು ಲಗ್ನದಲ್ಲೇ ಸಂಚಾರ ಮಾಡ್ತಿರೋದ್ರಿಂದ ನಿಮಗೆ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಅನ್ನೋದು ಬರೋದೇ ಇಲ್ಲ. ಹಣಕಾಸಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಬರದೇ ಇರೋದ್ರಿಂದ ನೀವು ಆರ್ಥಿಕವಾಗಿಯೂ ಕೂಡ ಸದೃಢವಾಗಿರ್ತೀರಾ. ಇನ್ನು ಮದುವೆಗೆ ಯಾರ್ಯಾರು ಅಪೇಕ್ಷೆ ಮಾಡ್ತಾ ಇದ್ದೀರೋ ಅಂಥವರಿಗೆ ಇದು ಸಕಾಲವಾಗಿರುತ್ತೆ. ಯಾರ್ಯಾರು ಮದುವೆ ಆಗಬೇಕು ಅಂತ ಬಯಸ್ತಿದ್ದೀರೋ, ಒಳ್ಳೆ ವರ ಅಥವಾ ವಧು ಸಿಗಬೇಕು ಅಂತ ಅನ್ಕೋತಿದ್ದೀರೋ, ತುಂಬ ವರ್ಷಗಳಿಂದ ನಾನು ಮದುವೆ ಆಗಬೇಕು ಅಂತ ಹುಡುಗಿನ ಹುಡುಕ್ತಿದ್ರೆ ಈ ಟೈಮಲ್ಲಿ ನೀವು ಎಫರ್ಟ್ ಹಾಕಿ ಹುಡುಕಿದ್ರೆ ಸಾಕು, ನಿಮಗೆ ಇದು ಸುಸೂತ್ರವಾಗಿ ಮದುವೆ ಆಗುವಂತಹ ಕಾಲವಾಗಿರುತ್ತೆ. ಕಂಕಣ ಭಾಗ್ಯ ಕೂಡಿ ಬರ್ತಿರೋದ್ರಿಂದ ಗುರು ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಒಳ್ಳೆ ವರನೇ ಅಥವಾ ಒಳ್ಳೆ ವಧುನೇ ನಿಮಗೆ ಸಿಕ್ಕೇ ಸಿಗ್ತಾರೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಇದು ಉತ್ತಮವಾದಂತಹ ಕಾಲ ಆಗಿದೆ. ಯಾರ್ಯಾರು ವಿದ್ಯಾರ್ಥಿಗಳು ಈ ಕಟಕ ರಾಶಿಯವರಿದ್ದೀರೋ ಅವರಿಗೆ ಇದು ಬಹಳ ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು. ನೀವು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಪ್ರಗತಿ ಅನ್ನೋದನ್ನು ಕಂಡುಕೊಳ್ಬಹುದು. ಹಾಗೆಯೇ ನಿಮ್ಮ ವಿದ್ಯೆಯಲ್ಲೇ ನೀವು ಸಾಕಷ್ಟು ರೀತಿಯ ಫಲಾನುಫಲಗಳನ್ನು ಕೂಡ ಅನುಭವಿಸಬಹುದು. ಈ ರಾಶಿಯವರು ವಿದ್ಯಾರ್ಥಿಗಳಿಗೆ ಇವರೇನಾದರೂ ಎಕ್ಸಾಮ್ಸು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಈ ಥರ ಏನಾದರೂ ಬರೀತಿದ್ರೆ ಅದರಲ್ಲಿ ನಿಮಗೆ ಸಾಕಷ್ಟು ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹಾಗೆಯೇ ಒಳ್ಳೆ ರೀತಿಯಾದಂತಹ ಅಂಕಗಳು ಕೂಡ ನಿಮಗೆ ಬರುತ್ತೆ. ಇನ್ನು ವಿದ್ಯೆಯಲ್ಲೂ ಕೂಡ ಈ ರಾಶಿಯವರಿಗೆ ಪ್ರಗತಿ ಅನ್ನೋದು ಇದ್ದೇ ಇರುತ್ತೆ. ನೀವೇನಾದರೂ ಎಕ್ಸಾಮ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ನಾನು ವಿದ್ಯಾಭ್ಯಾಸದಲ್ಲಿ ಒಳ್ಳೆ ರೀತಿಯಾಗಿ ಮುಂದೆ ಬರಬೇಕು ಅಂತಿದ್ರೆ ಅದೆಲ್ಲವೂ ಕೂಡ ಆಗುವಂತಹ ಸಂದರ್ಭ ನಿಮ್ಮದಾಗಿರುತ್ತೆ. ಇಷ್ಟು ದಿನ ಇದ್ದಂತಹ ನಿಮ್ಮ ಕಷ್ಟಕ್ಕೆ ಫುಲ್ ಸ್ಟಾಪ್ ಅಂತಾನೆ ಹೇಳ್ಬೋದು. ಈ ಸಮಯದಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂತಹ ಕಷ್ಟ ಇತ್ತು, ನೋವು ಇತ್ತು, ಸಂಕಷ್ಟಗಳಿತ್ತು. ನಿಮ್ಮ ರಾಶಿಯಲ್ಲಿ ಗುರುಬಲ ಇಲ್ಲದೆ ಇರೋದ್ರಿಂದ ನೀವು ಸಾಕಷ್ಟು ಕಷ್ಟಗಳನ್ನ ಫೇಸ್ ಮಾಡಿಕೊಂಡು ಬಂದ್ಬಿಟ್ಟಿದ್ದೀರಾ. ಆದರೆ ಇನ್ಮುಂದೆ ಹಾಗಾಗಲ್ಲ. ನಿಮ್ಮ ಕಷ್ಟಗಳಿಗೆ ಗುರು ಫುಲ್ ಸ್ಟಾಪ್ನ ಇಟ್ಟಿದ್ದಾರೆ. ನಿಮ್ಮ ಜೀವನದಲ್ಲಿ ಸುಖದ ಭಾವಕ್ಕೆ ಗುರು ಬರ್ತಿದ್ದಾರೆ. ಹಾಗಾಗಿ ನೀವು ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದೇ ಇಲ್ಲ. ನಿಮಗೆ ಇದು ಒಳ್ಳೆ ಟೈಮ್, ಇದು ಗೋಲ್ಡನ್ ಟೈಮ್ ಆಗಿರುತ್ತೆ. ಬಾಕಿ ಉಳಿದಿರುವಂತಹ ಕೆಲಸಗಳು ಪೂರ್ಣವಾಗುತ್ತೆ. ನಿಮ್ಮ ಕೆಲಸಗಳೇನಾದರೂ
ನೀವು ಪೆಂಡಿಂಗ್ ಇಟ್ಕೊಂಡಿದ್ರೆ ಆ ಪೆಂಡಿಂಗ್ ಕೆಲಸಗಳಿಗೆ ಸ್ವಲ್ಪ ಕೆಲಸ ಕೊಟ್ಟರು ಸಾಕು, ಸ್ವಲ್ಪ ಎಫರ್ಟ್ ಹಾಕಿ ಕೆಲಸ ಮಾಡಿದ್ರು ಸಾಕು, ಇದರಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂತಹ ಒಳ್ಳೆ ರೀತಿ ಫಲ ದೊರೆಯುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಕಟಕ ರಾಶಿಯವರಿಗೆ ಸಾಕಷ್ಟು ರೀತಿಯಾದಂತಹ ಬದಲಾವಣೆಯನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆಗಳಾಗ್ತಿರೋದ್ರಿಂದ ನೀವು ಲಕ್ಸುರಿ ಲೈಫ್ನು ಕೂಡ ಲೀಡ್ ಮಾಡಬಹುದು. ಐಷಾರಾಮಿ ಜೀವನನ ನೀವು ಸಾಧಿಸ್ಬೋದು ಅಂತಾನೆ ಹೇಳ್ಬೋದು. ಇನ್ನು ಗುರು ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿನ ತರ್ತಿದ್ದಾರೆ. ನೀವೇನಾದರೂ ಸಣ್ಣ ಪುಟ್ಟ ವ್ಯಾಪಾರಸ್ಥರದಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಾಪಾರ ಮಾಡ್ತಿದ್ರು ಅಷ್ಟೇನೆ, ಗುರು ನಿಮ್ಮ ರಾಶಿಯಲ್ಲಿ ಒಳ್ಳೆ ಸ್ಥಾನದಲ್ಲಿರೋದ್ರಿಂದ ಆ ವ್ಯಾಪಾರದಲ್ಲಿ ಅತಿಯಾದಂತಹ ಲಾಭನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇಂತಹ ವ್ಯಾಪಾರಗಳಲ್ಲಿ ನೀವು ಸಾಕಷ್ಟು ರೀತಿಯಾದಂತಹ ಅಭಿವೃದ್ಧಿನ ತರಬಹುದು. ನಿಮ್ಮ ವ್ಯಾಪಾರಗಳನ್ನ ವಿಸ್ತರಣೆ ಮಾಡ್ಕೊಬಹುದು. ನಿಮ್ಮ ವ್ಯವಹಾರನೂ ಕೂಡ ನೀವು ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ನೀವು ಯಾವುದಾದ್ರೂ ಒಂದು ಕಡೆ ನಿಮ್ಮ ವ್ಯಾಪಾರನ ಶುರು ಮಾಡಿರ್ತೀರಾ, 4-5 ಕಡೆ ಬ್ರಾಂಚಸ್ನ ಓಪನ್ ಮಾಡೋದು, ಈ ರೀತಿಯಾಗಿ ಆಗೇ ಆಗುತ್ತೆ. ಒಟ್ಟಾರೆಯಾಗಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಉದ್ಯೋಗದಲ್ಲೂ ಕೂಡ ತುಂಬಾ ಯಶಸ್ಸು ಅನ್ನೋದು ಇದ್ದೇ ಇರುತ್ತೆ ಈ ಕಟಕ ರಾಶಿಯವರಿಗೆ. ನೀವು ಮಾಡುವಂತಹ ಉದ್ಯೋಗದಲ್ಲಿ ನಿಮಗೆ ತುಂಬಾ ಯಶಸ್ಸಿದೆ. ಹಾಗೆಯೇ ತುಂಬ ರೀತಿಯಾದಂತಹ ನೀವು ಒಳ್ಳೆ ರೀತಿಯಾದಂತಹ ಹೆಸರು, ಕೀರ್ತಿ, ಪ್ರತಿಷ್ಠೆನೂ ಕೂಡ ಪಡ್ಕೊಳ್ಬಹುದಾಗಿದೆ. ಹಾಗೆಯೇ ಪ್ರಮೋಷನ್ ಆಗಬೇಕು ಅಂತ ಬಯಸ್ತಿದ್ರೆ ಪ್ರಮೋಷನ್ ಕೂಡ ಆಗುತ್ತೆ. ನಿಮ್ಮ ಬಾಸ್ ನಿಮಗೆ ಸೈ ಅಂತಾರೆ. ಜೊತೆಗೆ ಈ ರಾಶಿಯವರಿಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಈ ಥರ ಎಲ್ಲ ಕೂಡ ಆಗುತ್ತೆ. ಇನ್ನು ಅನಿರೀಕ್ಷಿತವಾಗಿ ಹಣ ಅನ್ನೋದನ್ನು ನೀವು ಪಡ್ಕೊಳ್ಬಹುದು. ನಿಮಗೆ ಗೊತ್ತಿಲ್ಲದಿರೋ ಥರ ಸರ್ಪ್ರೈಸ್ ಆಗಿ ನಿಮಗೆ ಹಣಗಳು ಬಂದು ಸೇರುತ್ತೆ. ಯಾರಿಗಾದರೂ ಸಾಲ ಕೊಟ್ಟಿರ್ತೀರಾ, ಅವರು ರಿಟರ್ನ್ ಕೊಡ್ದೇನೆ ತುಂಬ ಒದ್ದಾಡಿಸ್ತಿರ್ತಾರೆ. ಅಂತಹ ಎಲ್ಲ ಸಾಲಗಳು ಕೂಡ ತೀರೋಗುತ್ತೆ. ಅಂತಹ ಎಲ್ಲ ಸಾಲಗಳು ಕೂಡ ನಿಮಗೆ ಕೈಗೆ ಬರುತ್ತೆ. ಇನ್ನು ಈ ರಾಶಿಯವರಿಗೆ ಇನ್ನು ಅಶುಭ ಫಲಗಳೇನೇನಿದೆ ಅಂತ ನೋಡೋದಾದರೆ ಖರ್ಚಿನ ಮೇಲೆ ಹಿಡಿತಾ ಇರಬೇಕು. ತುಂಬ ಹಣ ಬರುತ್ತೆ ಅಂತ ಖರ್ಚು ಮಾಡಿದ್ರೆ ಇರೋದನ್ನು ಕೂಡ ಕಳ್ಕೋಬೇಕಾಗುತ್ತೆ. ಹಾಗಾಗಿ ನೀವು ಖರ್ಚಿನ ಮೇಲೆ ನಿಗಾ ಇಟ್ಕೊಳ್ಳಿ. ಇನ್ನು ನನ್ನ ರಾಶಿಲಿ ಇಷ್ಟು ಲಾಭಸ್ಥಾನದಲ್ಲಿ ಗುರುಗ್ರಹ ಇದ್ದಾರೆ, ಹಾಗೆಯೇ ಪರಿಹಾರಗಳೇನೇನು ಮಾಡ್ಕೋಬೇಕು, ಗುರುಬಲನ ಇನ್ನೂ ಗಟ್ಟಿ ಮಾಡ್ಕೊಳ್ಳೋಕೆ ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ಗುರುಗಳ ಧ್ಯಾನ ಮಾಡಿ, ಕಡಲೆಕಾಳು ಪ್ರಸಾದ ಮಾಡಿ ನೀವೇ ತಿನ್ನಿ. ಹಾಗೆಯೇ ಹಸುವಿಗೆ ಆಹಾರನ ನೀಡಿ ಕಡಲೆಕಾಳನ್ನು ದಾನ ಮಾಡ್ಕೊಳ್ಳಿ. ನೀವು ಇಷ್ಟು ಕೆಲಸನ ಮಾಡ್ಕೊಂಡು ಬಂದ್ರಿ ಅಂದರೆ ನಿಮಗಿರುವಂತಹ ಅಶುಭ ಫಲಗಳು ಕಡಿಮೆ ಆಗ್ತಾ ಇರುತ್ತೆ, ಶುಭ ಫಲಗಳೇ ಹೆಚ್ಚಾಗ್ತಿರುತ್ತೆ. ನೋಡಿದ್ರಲ್ಲ, ಈ ಕಟಕ ರಾಶಿಯವರಿಗೆ ಈ ಗುರು ಸಂಚಾರದಿಂದ ಎಷ್ಟೆಲ್ಲ ಫಲಾನುಫಲಗಳಿದೆ ಅಂತ. ನಿಮ್ಮದು ಕೂಡ ಕಟಕ ರಾಶಿನ? ಹಾಗಿದ್ರೆ ತಪ್ಪದೇ ಈಗಲೇ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ. ತಪ್ಪದೇ ಈಗಲೇ ಓಂ ಗುರು ರಾಘವೇಂದ್ರ ಸ್ವಾಮಿ ನಮಃ ಅಂತಾನೂ ಕೂಡ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲ್. ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮದೇ ಆದಂತಹ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳಲ್ಲಿ ಸಿಗ್ತೀನಿ. ಧನ್ಯವಾದಗಳು.